ಹಲೋ ಎವ್ರಿವನ್, ನಾವು ನಿನ್ನೆ ಹೇಳಿದಾಗೆ ಇವತ್ತು ಐವಿ ಫ್ಲೂಯಿಡ್ ಕ್ಯಾಲ್ಕುಲೇಷನ್ ಅಂದರೆ ಫ್ಲೂಯಿಡ್ ಡ್ರಾಪ್ಸ್ ಪರ್ ಮಿನಿಟ್ ಅಲ್ಲಿ ಯಾವ ಥರ ಕೊಡಬೇಕು ಅಂತ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಸಪೋಸ್ ನಮಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇನ್ಫ್ಯೂಷನ್ ಪಂಪ್ ಆಗಿರ್ಬೋದು, ಇಲ್ಲ ಸಿರಿಂಜ್ ಪಂಪ್ ಆಗಿರ್ಬೋದು ಎಲ್ಲ ಇತ್ತು ಅಂತಂದರೆ ನಾವು ಈಸಿಯಾಗಿ ಫ್ಲೂಯಿಡ್ಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಸಪೋಸ್ ನಿಮಗೆ ಆರ್ಡರ್ ಏನಾದರೂ 500 ml NS ಅನ್ನ 5 hours ಮಾಡಿಬಿಡಿ ಅಂತ ಕೊಡ್ತಾರೆ ಅನ್ಕೊಳ್ಳಿ. 5 hours ಕುಡಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು ಈಸಿಯಾಗಿ 100 ml per hour ಕೊಟ್ಬಿಟ್ರೆ 100 ml per hour ಕೊಟ್ಬಿಟ್ರೆ 5 hours ಅಲ್ಲಿ 500 ml ಖಾಲಿ ಆಗುತ್ತೆ. ಬಟ್ ಅದೇ ನಿಮ್ಮಲ್ಲಿ ಇನ್ಫ್ಯೂಷನ್ ಪಂಪ್ ಇಲ್ಲ, ಸಿರಿಂಜ್ ಪಂಪ್ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಥರ ಮಾಡಬೇಕು? ಸೊ ನಾವು ಅದನ್ನ IV ಸೆಟ್ ಮುಖಾಂತರ ನಾವು ಡ್ರಾಪ್ಸ್ ಪರ್ ಮಿನಿಟ್ ಅನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಬೇಕಾಗತ್ತೆ. ಸೊ ಡ್ರಾಪ್ಸ್ ಪರ್ ಮಿನಿಟ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಡ್ರಾಪ್ಸ್ ಪರ್ ಮಿನಿಟ್ ಹೇಗೆ ಕಂಡುಹಿಡ್ಕೊಬೇಕು ಅಂತಂದ್ರೆ ಪ್ರತಿಯೊಂದು IV ಸೆಟ್ ಅಲ್ಲಿ IV ಸೆಟ್ ಅಲ್ಲಿ ಮ್ಯಾಕ್ರೋ ಸೆಟ್ ಅಂತ ಬರುತ್ತೆ, ಮ್ಯಾಕ್ರೋ ಸೆಟ್ ಮತ್ತೆ ಮೈಕ್ರೋ ಸೆಟ್. ಸೊ ಮ್ಯಾಕ್ರೋ ಸೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಒಂದು ಮ್ಯಾಕ್ರೋ ಸೆಟ್ 20 ಡ್ರಾಪ್ಸ್ ಅಂತ ಇರುತ್ತೆ. 20 ಡ್ರಾಪ್ಸ್ ಪರ್ ml ಅಂದ್ರೆ ನಾವು 20 ಡ್ರಾಪ್ಸ್ ಬಿಟ್ಟಿದೀವಿ ಅಂತಂದ್ರೆ ಅದು 1 ml ಗೆ ಸಮ. ಅದೇ ಮೈಕ್ರೋ ಸೆಟ್ ಅಲ್ಲಿ 60 ಡ್ರಾಪ್ಸ್ ಪರ್ ml ಅಂದ್ರೆ 1 ml ಗೆ 60 ಡ್ರಾಪ್ಸ್ ಆಗುತ್ತೆ ಅಂತ ಅರ್ಥ. ಈ ಮೈಕ್ರೋ ಡ್ರಿಪ್ ಸೆಟ್ ಅನ್ನ ಎಲ್ಲಿ ನೋಡ್ಬೋದು ನೀವು ಅಂತಂದ್ರೆ ಪೀಡಿಯಾಟ್ರಿಕ್ ವಾರ್ಡ್ ಅಲ್ಲಿ ಇರುವ ಪೀಡಿಯಾಟ್ರಿಕ್ ICU ನಲ್ಲಿ ನೀವು ನೋಡ್ಬೋದು. ಪೀಡಿಯಾಟ್ರಿಕ್ ಅಲ್ಲಿ 1 ml ಗೆ 60 ಡ್ರಾಪ್ಸ್ ಆಗುತ್ತೆ. ಓಕೆ, ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಕ್ಕಂಥ IV ಸೆಟ್ ಅನ್ನ ಮೈಕ್ರೋ ಸೆಟ್ ಅಂತ ಹೇಳ್ತೀವಿ. ಮ್ಯಾಕ್ರೋ ಸೆಟ್ ಅಂದ್ರೆ 20 ಡ್ರಾಪ್ಸ್ ಪರ್ ml ಅಂದ್ರೆ 1 ml ಗೆ 20 ಡ್ರಾಪ್ಸ್ ಅಂತ ಹೇಳ್ತೀವಿ. ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಜಸ್ಟ್ ನಾರ್ಮಲ್ ಜನರಲ್ ಆಗಿ ಅಡಲ್ಟ್ ಪೇಷಂಟ್ ಕೊಡುವಾಗ ಅವರು ಡ್ರಾಪ್ ಫ್ಯಾಕ್ಟರ್ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಸೊ ಅವಾಗ ನಾವು ಮ್ಯಾಕ್ರೋ ಸೆಟ್ ಅಂತ ಕೇಳಿದ್ರು ಅಂತಂದ್ರೆ ಸ್ಟ್ಯಾಂಡರ್ಡ್ ಆಗಿ 20. ಇಲ್ಲ ಸಮ್ ಟೈಮ್ ಅವರೇ ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ ವ್ಯಾಲ್ಯೂ ಕೊಟ್ಟಿದ್ರು ಅಂತ ಸಪೋಸ್ 50, ಓಕೆನಾ, ಮ್ಯಾಕ್ರೋ ಸೆಟ್ ಅಂತ ಕೊಟ್ಬಿಟ್ಟು ಇಲ್ಲ ಡ್ರಾಪ್ ಫ್ಯಾಕ್ಟರ್ 15 ಡ್ರಾಪ್ಸ್ ಪರ್ ml ಅಂತ ಕೊಟ್ಟಿದ್ರು ಅಂತಂದ್ರೆ ನಾವು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಈಗ ಕ್ವಶನ್ಸ್ ನೋಡ್ತೀನಿ ಫಸ್ಟ್. ಸೊ ಮೈಕ್ರೋ ಸೆಟ್ ಅಂದ್ರೆ ಏನಂತ ಗೊತ್ತಾಯ್ತು, ಮ್ಯಾಕ್ರೋ ಸೆಟ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ಕ್ವಶನ್ ಏನಪ್ಪಾ ಇದೆ ಅಂತ ಅಂದ್ರೆ ಎ ಪೇಷಂಟ್ ಈಸ್ ರಿಸೀವಿಂಗ್ 480 ml ಆಫ್ ನಾರ್ಮಲ್ ಸಲೈನ್ IV over 4 hours using IV drip set with a drop factor of 20 drops per ml ಅಂದ್ರೆ ಅದು ಸ್ಟ್ಯಾಂಡರ್ಡ್. ದೆನ್ ಕ್ವಶನ್ ಏನಪ್ಪಾ ಅಂತಂದ್ರೆ ಹೌ ಮೆನಿ ಡ್ರಾಪ್ಸ್ ಪರ್ ಮಿನಿಟ್ ಶುಡ್ ಬಿ ಡೆಲಿವರ್ಡ್. ಓಕೆನಾ, ಹೌ ಮೆನಿ ಡ್ರಾಪ್ಸ್ ಅಂದ್ರೆ 4 hours ಕೊಡ್ಬೇಕಾಗುತ್ತೆ ನಾವು. ನಿಮ್ಮ ಹತ್ರ ಇನ್ಫ್ಯೂಷನ್ ಸೆಟ್ ಇಲ್ಲ, ಸೊ ಅವಾಗ ಇನ್ಫ್ಯೂಷನ್ ಪಂಪ್ ಇಲ್ಲ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀರಾ ಅಂತ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪಾ ಬೇಕು ಅಂತಂದ್ರೆ ನಮಗೆ ಟೋಟಲ್ ವಾಲ್ಯೂಮ್ ಆಫ್ ಇನ್ಫ್ಯೂಷನ್ ಇಂಟು ಡ್ರಾಪ್ ಫ್ಯಾಕ್ಟರ್. ಡ್ರಾಪ್ ಫ್ಯಾಕ್ಟರ್ ಅಂತಂದ್ರೆ ಪ್ರತಿ IV ಸೆಟ್ ಕೊಟ್ಟಿರ್ತಾರೆ, ನಾವಾಗಲೇ ಹೇಳಿದ್ದೀನಿ. ಸೊ ಇಲ್ಲಿ ನಮಗೆ ಆಲ್ರೆಡಿ ಡ್ರಾಪ್ ಫ್ಯಾಕ್ಟರ್ ಕೊಟ್ಬಿಟ್ಟಿದ್ದಾರೆ ಅವರು. ಡ್ರಾಪ್ ಫ್ಯಾಕ್ಟರ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಮ್ಯಾಕ್ರೋ ಸೆಟ್ ಅಥವಾ ಮೈಕ್ರೋ ಸೆಟ್ ನೋಡ್ಕೊಂಡ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಹಾಕೊಬೇಕು. ಮ್ಯಾಕ್ರೋ ಅಂದ್ರೆ 20, ಮೈಕ್ರೋ ಅಂದ್ರೆ 60 ಹಾಕೊಬೇಕು. ದೆನ್ ಹೌ ಮೆನಿ ಡ್ರಾಪ್ಸ್ ಪರ್ ಮಿನಿಟ್ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಟೋಟಲ್ ವಾಲ್ಯೂಮ್ ಆಫ್ ಇನ್ಫ್ಯೂಷನ್ ಇಂಟು ಡ್ರಾಪ್ ಫ್ಯಾಕ್ಟರ್ ಡಿವೈಡೆಡ್ ಬೈ ಟೈಮ್ ಇನ್ ಮಿನಿಟ್ಸ್. ನಾವು ಟೈಮ್ ಅನ್ನ ಮಿನಿಟ್ಸ್ ಅಲ್ಲಿ ಹಾಕಬೇಕಾಗುತ್ತೆ. ಈಸ್ ಈಕ್ವಲ್ ಟು ಡ್ರಾಪ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅಂದ್ರೆ ಇದು ಫ್ಲೋ ರೇಟು. ಫ್ಲೋ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ವಾಲ್ಯೂಮ್ ಆಫ್ ಇನ್ಫ್ಯೂಷನ್ ಇಂಟು ಡ್ರಾಪ್ ಫ್ಯಾಕ್ಟರ್ ಡಿವೈಡೆಡ್ ಬೈ ಟೈಮ್ ಇನ್ ಮಿನಿಟ್ಸ್ ಈಸ್ ಈಕ್ವಲ್ ಟು ಡ್ರಾಪ್ಸ್ ಮಿನಿಟ್. ಈ ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಫಾರ್ಮುಲಾ ನಿಮಗೆ ಗೊತ್ತಿತ್ತು ಅಂತಂದ್ರೆ ಅವ್ರು ಯಾವುದೇ ಕ್ವಶನ್ ಕೊಟ್ಟರು ಕೂಡ ಇಲ್ಲಿ 480 ml ಹಾಕೊಂಡಿದ್ದೀನಿ, ಜಸ್ಟ್ ನಿಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗಿಲ್ಲ ಅಂತ ಅಷ್ಟೇನೇನಿಲ್ಲ. 500, 1000, 2000 ಇದು ನಾರ್ ಸೆಟ್ಗೆ ಫೇವರೇಟ್ ಕ್ವಶನ್. ಪ್ರತಿ ನಾರ್ ಸೆಟ್ ಅಲ್ಲೂ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ಜಿಪ್ಮರ್ ಅಲ್ಲಿ ಸ್ಕಿಲ್ ಟೆಸ್ಟ್ ಅಲ್ಲಿ ಕೂಡ ಈ ತರ ಕ್ವಶನ್ ಕೇಳಬಹುದು. ಆಕ್ಚುಲಿ ಅವ್ರು ಕೇಳೋದು ಡೋಪಮಿನ್, ವಿಟಮಿನ್, ನಾರಿಡ್ ಎಲ್ಲ ಕೇಳ್ತಾರೆ. ಬಟ್ ನಿಮ್ಗೆ ಲಕ್ ನಿಮ್ ಕಡೆ ಇತ್ತು ಅಂತಂದ್ರೆ ಈ ತರ ಈಸಿ ಕ್ವಶನ್ಸ್ ಕೇಳ್ಬೋದು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಮ್ಮ ಹತ್ರ ಆಲ್ರೆಡಿ ಡಾಟಾ ಸಿಕ್ಕಿದೆ. ಡಾಟಾ ಏನು ಅಂತಂದ್ರೆ ಟೋಟಲ್ ವಾಲ್ಯೂಮ್ ಎಷ್ಟು ಮಾಡ್ಬೇಕು ನಾವು ಅಂತಂದ್ರೆ 480 ml ಅನ್ನು ಇನ್ಫ್ಯೂಷನ್ ಮಾಡ್ಬೇಕಾಗುತ್ತೆ. ಡ್ರಾಪ್ ಫ್ಯಾಕ್ಟರ್ ಕೊಟ್ಟಿದ್ರೆ 20 ಡ್ರಾಪ್ಸ್ ಪರ್
ml ಅಂತ ಹೇಳ್ತೀವಿ. ಅಂದ್ರೆ 1 ml 20 ಡ್ರಾಪ್ಸ್ ಅಂತ ಕೌಂಟ್ ಆಗಿ ಮಾಡ್ಕೋಬೇಕು. ಟೈಮ್ ಇನ್ ಮಿನಿಟ್ಸ್ ಅಂತಂದ್ರೆ 4 hours ಇಂಟು 60 minutes. ನಾನು ಹೇಳಿದಿರುವ ಟೈಮ್ ಇನ್ ಮೇಲೆ 4 hours ಇಂಟು 60 minutes. ಸೊ ಈಗ ಆಡ್ ಮಾಡ್ತಾ ಹೋಗೋಣ. ಟೋಟಲ್ ವಾಲ್ಯೂಮ್ ಆಫ್ ಇನ್ಫ್ಯೂಷನ್ ಅಂತಂದ್ರೆ ಟೋಟಲ್ 480 ಇಂಟು ಡ್ರಾಪ್ ಫ್ಯಾಕ್ಟರ್ ಅಂತಂದ್ರೆ 20 ಡಿವೈಡೆಡ್ ಬೈ 4 ಇಂಟು 60, 4 hours ಇಂಟು 60 minutes. ಯಾವುದೇ ಎಷ್ಟೇ ಗಂಟೆ ಕೊಟ್ಟು 8 ಗಂಟೆ ಕೊಟ್ಟರು ಅಂತಂದ್ರೆ 8 hours ಅಂತ ಕೊಟ್ಟರು ಅಂತಂದ್ರೆ 8 ಇಂಟು 60 ಮಾಡ್ಕೊಬೇಕು. ಓಕೆ, ಈ ತರ ನಾವು 60 minutes ಅಲ್ಲಿ ಹಾಕೊಂಡ್ಲೇಬೇಕು. ಸೊ ಈಗ ಈಸಿ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. 21 20 23 60 ಈಕ್ವಲ್ ಟು 480 ಹಿಂಗೆ ಬರ್ಕೊಳ್ಳಿ ಡಿವೈಡೆಡ್ ಬೈ 4 3 12. ಓಕೆ, 12 ಅಂದ್ರೆ 12 40 ಈಕ್ವಲ್ ಟು 40 ಡ್ರಾಪ್ಸ್ ಪರ್ ಮಿನಿಟ್. ಇದು ನಿಮ್ಮ ಆನ್ಸರ್. ಅಂದ್ರೆ ನೋಡಿ, ಸೊ 480 ml ಅನ್ನ 4 hours ಕೊಡ್ಬೇಕಾಗತ್ತೆ. ಡ್ರಾಪ್ ಫ್ಯಾಕ್ಟರ್ 20 ಡ್ರಾಪ್ಸ್ ಪರ್ ml ಇದೆ, ಅಂದ್ರೆ ಮ್ಯಾಕ್ರೋ ಸೆಟ್. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 40 ಡ್ರಾಪ್ಸ್ ಪರ್ ಮಿನಿಟ್. ಅಂದ್ರೆ ನಿಮ್ಮಲ್ಲಿ ಇನ್ಫ್ಯೂಷನ್ ಪಂಪ್ ಇಲ್ಲ ಅಂದ್ರೂ ಕೂಡ ನಾವು 40 ಡ್ರಾಪ್ಸ್ ಕೌಂಟ್ ಮಾಡ್ಕೊಬೇಕು. 1 minute-ಗೆ 40 ಡ್ರಾಪ್ಸ್ ಹೋಗ್ಬೇಕು. ಆ ತರ ನೋಡ್ಕೊಂಡ್ಬಿಟ್ಟು ನೀವು ಇನ್ಫ್ಯೂಷನ್ ಪಂಪ್ ಸೆಟ್ ಮಾಡಿದ್ರ ಅಂತಂದ್ರೆ ಸೇಮ್ ಟೈಮ್ ಲಿಮಿಟ್ಸ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಮತ್ತೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್.